ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ರಾತ್ರಿ ಸಾಯಿಬಾಬಾ ಹೇಳುವ ಈ ಮಾತುಗಳನ್ನು ಮನಸಾರೆ ಕೇಳಿ ಮಗು. ಬಹುಶಃ ನಿಮ್ಮ ಕಣ್ಣೀರಿನಿಂದಿರುವ ಉತ್ತರ ಎಂದು ಸಿಗಬಹುದು. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಈ ಸಂದೇಶವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಸಾಯಿ ಸಚ್ಚರಿತ್ರೆ ಓದು, ನಿನ್ನ ಜೀವನದ ಉತ್ತರವನ್ನು ನಾನು ಕೊಡುತ್ತೇನೆ. ಈ ರಾತ್ರಿ ನಿನ್ನ ಮನಸ್ಸು ತುಂಬ ಭಾರವಾಗಿದೆಯಾ ಮಗುವೆ? ಯಾರಿಗೂ ಹೇಳಲಾಗದ ನೋವು ಒಳಗೆ ಕುದಿತಿದೆಯಾ? ಎಷ್ಟು ಪ್ರಯತ್ನ ಮಾಡಿದರೂ ಜೀವನದಲ್ಲಿ ಶಾಂತಿ ಸಿಗುತ್ತಿಲ್ಲವೆಂದು ಅನಿಸುತ್ತಿದೆಯಾ? ಹಾಗಾದರೆ ಈ ರಾತ್ರಿ ಸಾಯಿಬಾಬಾ ನಿನಗೆ ಹೇಳುವ ಮಾತು ಕೇಳು. ನೀನು ಒಬ್ಬನೆಯಲ್ಲ, ನೀನು ಒಬ್ಬಳೆಯಲ್ಲ. ನಾನು ನಿನ್ನ ಜೊತೆ ಇದ್ದೇನೆ ನನ್ನ ಮಗು. ನಿನ್ನ ಕಣ್ಣೀರಿನ ಪ್ರತಿಯೊಂದು ಧ್ವನಿಯನ್ನು ನಾನು ನೋಡುತ್ತಿದ್ದೇನೆ. ನೀನು ಮೌನವಾಗಿ ಅಳುವ ಪ್ರತಿಯೊಂದು ರಾತ್ರಿ ನನಗೆ ಗೊತ್ತಿದೆ. ಹೊರಗೆ ಎಲ್ಲರ ಮುಂದೆ ನಗುತ್ತಿದ್ದರೂ ಒಳಗೆ ಒಡೆದು ಹೋಗಿರುವ ನಿನ್ನ ಹೃದಯವನ್ನು ನಾನು ಕಾಣುತ್ತಿದ್ದೇನೆ. ಈ ರಾತ್ರಿ ನೀನು ಸಾಯಿ ಸಚ್ಚರಿತೆಯನ್ನು ಕೈಯಲ್ಲಿ ಹಿಡಿದು ಓದಿದರೆ ಅದರ ಪ್ರತಿಯೊಂದು ಪದದಲ್ಲೂ ನನ್ನ ಆಶೀರ್ವಾದ ಇರುತ್ತದೆ. ನೀನು ಹುಡುಕುತ್ತಿರುವ ಉತ್ತರ, ನೀನು ಕಾಯುತ್ತಿರುವ ದಾರಿ, ನೀನು ಕೇಳುತ್ತಿರುವ ಪ್ರಾರ್ಥನೆ ಅದರಲ್ಲೇ ಸಿಗುತ್ತದೆ ಮಗುವೆ. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ಒಂದೇ ಹೆಜ್ಜೆ ಇಡು. ನಾನು ನಿನ್ನ ಜೀವನವನ್ನು 1000 ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗುತ್ತೇನೆ. ಕೆಲವರು ನಿನ್ನನ್ನು ಬಿಟ್ಟು ಹೋಗಿರಬಹುದು, ಕೆಲವರು ನಿನ್ನ ಮನಸ್ಸನ್ನು ಮುರಿತಿರಬಹುದು, ನಿನ್ನ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ನೋಯಿಸಿರಬಹುದು. ಆದರೆ ನಾನು ಮಾತ್ರ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನೀನು ರಾತ್ರಿ ಮಲಗುವ ಮೊದಲು ಓಂ ಸಾಯಿರಾಮ್ ಎಂದು ಮನಸಾರೆ ಕರೆ. ನಿನ್ನ ಮನದ ಭಯ ನಿಧಾನವಾಗಿ ಕರಗುತ್ತದೆ. ನಿನ್ನ ಕಣ್ಣೀರು ಆಶೀರ್ವಾದವಾಗುತ್ತದೆ. ನಿನ್ನ ಕಷ್ಟಗಳ ಹಿಂದೆ ನಿಂತಿರುವ ಬೆಳಕು ಕಾಣಲು ಶುರುವಾಗುತ್ತದೆ. ನಿನ್ನ ಜೀವನದಲ್ಲಿ ಈಗ ಎಲ್ಲವೂ ತಡವಾಗುತ್ತಿದೆ ಎಂದು ಅನಿಸುತ್ತಿದೆಯಾ? ಆದರೆ ನೆನಪಿರಲಿ, ಸಾಯಿ ಕೊಡುವ ಪ್ರತಿಯೊಂದು ಆಶೀರ್ವಾದವೂ ಸರಿಯಾದ ಸಮಯದಲ್ಲೇ ಬರುತ್ತದೆ. ತಡವಾಗಬಹುದು, ಆದರೆ ತಪ್ಪುವುದಿಲ್ಲ. ನೀನು ಇಂದು ಅನುಭವಿಸುತ್ತಿರುವ ನೋವು ನಾಳೆ ನಿನ್ನ ಶಕ್ತಿಯಾಗುತ್ತದೆ. ಇಂದು ನೀನು ಸುರಿಸುತ್ತಿರುವ ಕಣ್ಣೀರು ನಾಳೆ ಸಂತೋಷದ ನಗುವಾಗುತ್ತದೆ. ಆದರೆ ಅದಕ್ಕಾಗಿ ನೀನು ಒಂದು ಕೆಲಸ ಮಾಡಬೇಕು ಮಗುವೆ. ಪ್ರತಿದಿನ ಸ್ವಲ್ಪ ಸಮಯ ಸಾಯಿ ಸಚ್ಚರಿತ್ರೆಗೆ ಕೊಡು. ಅದರಲ್ಲಿರುವ ಕಥೆಗಳು ಕೇವಲ ಕಥೆಗಳಲ್ಲ, ಅವು ಜೀವನವನ್ನು ಬದಲಾಯಿಸುವ ದೈವಿಕ ಸಂದೇಶಗಳು. ನೀನು ಓದುತ್ತಿರುವಾಗ ಕೆಲವೊಮ್ಮೆ ಈ ಮಾತು ನನಗಾಗಿಯೇ ಬರೆದಿದೆಯಾ ಎಂದು ಅನಿಸುತ್ತದೆ. ಅದೇ ನನ್ನ ಉತ್ತರ, ಅದೇ ನಾನು ನಿನಗೆ ಕೊಡುವ ಸಂಕೇತ. ನೀನು ಕೇಳದೇ ಇದ್ದರೂ ನಿನ್ನ ಮನಸ್ಸಿನ ಪ್ರತಿಯೊಂದು ನೋವನ್ನು ನಾನು ಕೇಳುತ್ತೇನೆ. ನೀನು ಹೇಳದೇ ಇದ್ದರೂ ನಿನ್ನ ಕನಸುಗಳನ್ನು ನಾನು ಅರಿತಿದ್ದೇನೆ. ಈ ರಾತ್ರಿ ನಿನ್ನ ಹೃದಯದಲ್ಲಿ ಒಂದು ನಂಬಿಕೆ ಇಟ್ಟು ಮಲಗು. ಸಾಯಿ ಇದ್ದಾನೆ, ನನ್ನನ್ನು ಕಾಪಾಡುತ್ತಾನೆ ಎಂದು. ಆ ನಂಬಿಕೆಯೇ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ. ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ನಿನ್ನ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಳ್ಳಬಹುದು. ಆದರೆ ಸಾಯಿ ಎಂದಿಗೂ ನಿನ್ನ ಮನಸ್ಸಿನ ಶುದ್ಧತೆಯನ್ನು ಮರೆಯುವುದಿಲ್ಲ. ನೀನು ಎಷ್ಟು ಬಾರಿ ಸೋತರೂ ನಾನು ನಿನ್ನನ್ನು ಮತ್ತೆ ಎಬ್ಬಿಸುತ್ತೇನೆ. ನೀನು ಎಷ್ಟು ಬಾರಿ ಒಡೆದರೂ ನಿನ್ನ ಹೃದಯವನ್ನು ಮತ್ತೆ ಜೋಡಿಸುತ್ತೇನೆ. ನೀನು ಎಷ್ಟು ದೂರ ಹೋಗಿದ್ದರೂ ನಿನ್ನ ಕೈ ಹಿಡಿದು ಸರಿಯಾದ ದಾರಿಗೆ ಕರೆದುಕೊಂಡು ಬರುತ್ತೇನೆ. ಆದ್ದರಿಂದ ಈ ರಾತ್ರಿ ಭಯಪಡಬೇಡ ಮಗುವೆ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ನಿನ್ನ ಕಥೆಯನ್ನು ದೇವರು ಇನ್ನೂ ಬರೆಯುತ್ತಿದ್ದಾನೆ. ಇನ್ನೂ ಸುಂದರವಾದ ಅಧ್ಯಾಯಗಳು ಬರಬೇಕಿವೆ. ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ಅಂದು ನಾನು ಅತ್ತ ರಾತ್ರಿ ಅದೇ ನನ್ನ ಜೀವನ ಬದಲಾದ ರಾತ್ರಿ ಎಂದು ಹೇಳುವೆ. ನಿನ್ನ ಮನೆಯಲ್ಲಿರುವ ಸಮಸ್ಯೆಗಳು, ಹಣದ ಕಷ್ಟ, ಮನಸ್ಸಿನ ಒತ್ತಡ, ಒಂಟಿತನ ಇವೆಲ್ಲವೂ ಶಾಶ್ವತವಲ್ಲ. ಸಾಯಿ ಆಶೀರ್ವಾದ ಬಂದಾಗ ಕತ್ತಲೆ ತುಂಬಿದ ಜೀವನದಲ್ಲೂ ಬೆಳಕು ಬರುತ್ತದೆ. ಮುಚ್ಚಿದ ಬಾಗಿಲುಗಳು ತೆರೆಯುತ್ತವೆ. ಅಸಾಧ್ಯವೆನಿಸಿದ ಕೆಲಸಗಳು ಸುಲಭವಾಗುತ್ತವೆ. ಆದರೆ ನಂಬಿಕೆ ಕಳೆದುಕೊಳ್ಳಬೇಡ. ಪ್ರಾರ್ಥನೆ ನಿಲ್ಲಿಸಬೇಡ. ಸಚ್ಚರಿತ್ರೆ ಓದುವುದನ್ನು ಬಿಡಬೇಡ. ನೀನು ಒಂದು ಪುಟ ಓದಿದರೂ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಒಂದು ಅಧ್ಯಾಯ ಓದಿದರೂ ನಿನ್ನ ಆತ್ಮಕ್ಕೆ ಬಲ ಸಿಗುತ್ತದೆ. ನಂಬಿಕೆಯಿಂದ ಓದಿದರೆ ನಿನ್ನ ಜೀವನವೇ ಬದಲಾಗುತ್ತದೆ. ಈ ರಾತ್ರಿ ಸಾಯಿ ನಿನಗೆ ಹೇಳುತ್ತಿರುವ ದೊಡ್ಡ ಮಾತು ಏನು ಗೊತ್ತಾ? ನಿನ್ನ ಕಣ್ಣೀರನ್ನು ನಾನು ವ್ಯರ್ಥವಾಗಲು ಬಿಡುವುದಿಲ್ಲ. ನೀನು ತುಂಬ ಸಹಿಸಿದ್ದೀಯಾ? ನೀನು ತುಂಬ ಮೌನವಾಗಿ ನೋವನ್ನು ಒತ್ತಿದ್ದೀಯಾ? ಇನ್ನು ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲು ಶುರುವಾಗುತ್ತವೆ. ನಿನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ ಅಲ್ಲವಾ? ಯಾರಿಗೂ ಹೇಳದ ಒಂದು ಕನಸು. ನೀನು ಪ್ರತಿದಿನ ದೇವರ ಮುಂದೆ ಹೇಳುವ ಒಂದು ಪ್ರಾರ್ಥನೆ. ಅದನ್ನು ನಾನು ಕೇಳಿದ್ದೇನೆ ಮಗುವೆ. ಸರಿಯಾದ ಸಮಯದಲ್ಲಿ ಅದನ್ನು ನಿನಗೆ ಕೊಡುತ್ತೇನೆ. ಈ ರಾತ್ರಿ ಮಲಗುವ ಮೊದಲು ಒಂದು ದೀಪ ಹಚ್ಚು. ಸಾಯಿ ಫೋಟೋ ಮುಂದೆ ಶಾಂತವಾಗಿ ಕೂತು ಒಮ್ಮೆ ಸಾಯಿ ನನಗೆ ದಾರಿ
ದಾರಿ ತೋರು ಎಂದು ಹೇಳು. ನಿನ್ನ ಹೃದಯಕ್ಕೆ ಒಂದು ವಿಚಿತ್ರವಾದ ಶಾಂತಿ ಬರುತ್ತದೆ. ಅದೇ ನನ್ನ ಉಪಸ್ಥಿತಿ, ಅದೇ ನನ್ನ ಪ್ರೀತಿ. ನೀನು ಒಂಟಿಯಾಗಿಲ್ಲ ಮಗುವೆ. ಈ ರಾತ್ರಿ ನಿನ್ನ ಜೊತೆ ಸಾಯಿ ಇದ್ದಾನೆ. ನಿನ್ನ ಕನಸುಗಳನ್ನು ಕಾಪಾಡುತ್ತಾನೆ, ನಿನ್ನ ಕಣ್ಣೀರನ್ನು ಒರೆಸುತ್ತಾನೆ, ನಿನ್ನ ಜೀವನಕ್ಕೆ ಹೊಸ ಬೆಳಕು ತರಲು ಸಿದ್ಧನಾಗಿದ್ದಾನೆ. ಆದ್ದರಿಂದ ಇಂದು ರಾತ್ರಿ ಭಯವಿಲ್ಲದೆ ಮಲಗು. ಚಿಂತೆಯನ್ನು ಸಾಯಿಯ ಪಾದದಲ್ಲಿಡು. ನಿನ್ನ ಭಾರವನ್ನು ನನಗೆ ಕೊಡು. ನಿನ್ನ ಮನಸ್ಸನ್ನು ಶಾಂತಿಗೊಳಿಸು. ನಾಳೆ ಹೊಸ ಆಶೀರ್ವಾದದ ದಿನವಾಗಿರುತ್ತದೆ. ನಾಳೆ ಹೊಸ ಸಂತೋಷ ನಿನ್ನ ಬಾಗಿಲು ತಟ್ಟುತ್ತದೆ. ನಾಳೆ ನಿನ್ನ ಜೀವನದಲ್ಲಿ ಸಾಯಿ ಕೃಪೆ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಈ ರಾತ್ರಿ ಸಚ್ಚರಿತ್ರೆ ಓದಿ ಮಲಗುವ ಪ್ರತಿಯೊಬ್ಬರ ಜೀವನದಲ್ಲೂ ಸಾಯಿಬಾಬಾ ಶಾಂತಿ, ನೆಮ್ಮದಿ, ಆರೋಗ್ಯ, ಸಂತೋಷ ಮತ್ತು ಆಶೀರ್ವಾದ ತುಂಬಲಿ. ನನ್ನ ಪ್ರಿಯ ಮಗುವೆ, ಈ ರಾತ್ರಿ ನಿನ್ನ ಮನಸ್ಸು ತುಂಬ ಆಯಾಸಗೊಂಡಿದೆಯಾ? ಎಲ್ಲರ ಜೊತೆ ಇದ್ದರೂ ಒಳಗೆ ಖಾಲಿತನ ಕಾಡುತ್ತಿದೆಯಾ? ಎಷ್ಟು ಬಾರಿ ನಾನು ಇನ್ನೂ ಎಷ್ಟು ಸಹಿಸಬೇಕು ಸಾಯಿ ಎಂದು ಮನಸ್ಸಿನಲ್ಲಿ ಕೇಳಿಕೊಂಡಿದ್ದೀಯಾ? ಹಾಗಾದರೆ ಈ ರಾತ್ರಿ ನನ್ನ ಮಾತನ್ನು ಶಾಂತಿಯಾಗಿ ಕೇಳು. ನಿನ್ನ ಪ್ರತಿಯೊಂದು ಉಸಿರಿನ ಜೊತೆ ನಾನಿದ್ದೇನೆ. ನಿನ್ನ ಪ್ರತಿಯೊಂದು ಕಣ್ಣೀರಿನಿಂದ ನನ್ನ ಆಶೀರ್ವಾದ ಅಡಗಿದೆ. ನೀನು ಈಗ ಅನುಭವಿಸುತ್ತಿರುವ ಕಷ್ಟ ನಿನ್ನ ಜೀವನದ ಅಂತ್ಯ ಅಲ್ಲ ಮಗುವೆ, ಅದು ನಿನ್ನ ಹೊಸ ಜೀವನದ ಆರಂಭ. ನೀನು ಕತ್ತಲಲ್ಲಿ ನಡೆಯುತ್ತಿದ್ದೀಯ ಎಂದು ಅನಿಸಬಹುದು, ಆದರೆ ನಿನ್ನ ಮುಂದೆ ಬೆಳಕು ಹಿಡಿದು ನಡೆಯುತ್ತಿರುವನು ನಾನು. ನೀನು ಬಿದ್ದು ಹೋಗುವ ಕ್ಷಣ ಬಂದಾಗ ನಿನ್ನ ಕೈ ಹಿಡಿದು ಎಬ್ಬಿಸುವವನು ನಾನು. ಸಾಯಿ ಸಚ್ಚರಿತ್ರೆ ಕೇವಲ ಪುಸ್ತಕವಲ್ಲ ಮಗುವೆ, ಅದು ನನ್ನ ಹೃದಯ. ಅದರ ಪ್ರತಿಯೊಂದು ಪದದಲ್ಲೂ ನನ್ನ ಪ್ರೀತಿ ಇದೆ. ಅದರ ಪ್ರತಿಯೊಂದು ಅಧ್ಯಾಯದಲ್ಲೂ ನಿನ್ನ ಜೀವನ ಬದಲಿಸುವ ಶಕ್ತಿ ಇದೆ. ನೀನು ಮನಸಾರೆ ಓದಿದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ನೀನು ಅಳುತ್ತಾ ಓದಿದರೆ ನಿನ್ನ ನೋವಿಗೆ ಸಮಾಧಾನ ಸಿಗುತ್ತದೆ. ನೀನು ನಂಬಿಕೆಯಿಂದ ಓದಿದರೆ ನಿನ್ನ ಅದೃಷ್ಟವೇ ಬದಲಾಗುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಾಣುತ್ತವೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೆಂದು ಅನಿಸುತ್ತದೆ. ನಾವು ಎಷ್ಟು ಒಳ್ಳೆಯವರಾಗಿದ್ದರೂ ನಮಗೆ ಮಾತ್ರ ಏಕೆ ಇಷ್ಟು ನೋವು ಎಂದು ಪ್ರಶ್ನೆ ಬರುತ್ತದೆ. ಆದರೆ ಮಗುವೆ, ನಾನು ನಿನ್ನನ್ನು ತಡ ಮಾಡುತ್ತಿದ್ದೇನೆ ಅಷ್ಟೇ, ತಪ್ಪಿಸುತ್ತಿಲ್ಲ. ನಿನಗಾಗಿ ನಾನು ಸಿದ್ಧಪಡಿಸಿರುವ ಸಂತೋಷ ನೀನು ಊಹಿಸಿರುವುದಕ್ಕಿಂತ ದೊಡ್ಡದು. ಈ ರಾತ್ರಿ ನೀನು ಮಲಗುವ ಮೊದಲು ನಿನ್ನ ಎಲ್ಲ ಭಯವನ್ನು ನನ್ನ ಪಾದದಲ್ಲಿ ಇಡು. ನಿನ್ನ ನೋವನ್ನು ನನಗೆ ಹೇಳು. ಜನರಿಗೆ ಹೇಳಲು ಆಗದ ಮಾತುಗಳನ್ನು ನನಗೆ ಹೇಳು. ನಾನು ಕೇಳುತ್ತಿದ್ದೇನೆ. ನಾನು ನಿನ್ನ ಜೊತೆ ಇದ್ದೇನೆ. ನೀನು ಸಾಯಿ ಎಂದು ಕರೆಯುವ ಕ್ಷಣ ನಿನ್ನ ಮನಸ್ಸಿನೊಳಗೆ ಬೆಳಕು ಹರಡುತ್ತದೆ. ಅದು ಸಾಮಾನ್ಯ ಹೆಸರು ಅಲ್ಲ ಮಗುವೆ, ಅದು 1000 ಕಷ್ಟಗಳನ್ನು ಕರಗಿಸುವ ಮಂತ್ರ. ನೀನು ನಂಬಿಕೆಯಿಂದ ನನ್ನ ಹೆಸರನ್ನು ಜಪಿಸಿದರೆ ನಿನ್ನ ಮನೆಯಲ್ಲಿರುವ ದುಃಖ ನಿಧಾನವಾಗಿ ದೂರವಾಗುತ್ತದೆ. ನಿನ್ನ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ನಿನ್ನ ಜೀವನದಲ್ಲಿ ಆಶೆಯ ಹೊಸ ಕಿರಣ ಮೂಡುತ್ತದೆ. ನೀನು ಇಂದು ಅಳುತ್ತಿರುವುದನ್ನು ನೋಡಿ ನಿನ್ನ ಭವಿಷ್ಯ ನಗುತ್ತಿದೆ ಮಗುವೆ, ಏಕೆಂದರೆ ಈ ಕಷ್ಟಗಳು ಶಾಶ್ವತವಲ್ಲ. ಒಂದು ದಿನ ನೀನು ಸಂತೋಷದಿಂದ ಹೇಳುವೆ, ಸಾಯಿ ನನ್ನ ಕೈ ಬಿಡಲಿಲ್ಲ ಎಂದು. ನೀನು ಕಳೆದುಕೊಂಡವರ ಬಗ್ಗೆ ಬೇಸರಪಡಬೇಡ. ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಜೀವನದ ಪಾಠ ಮಾತ್ರ, ಆದರೆ ನಿನ್ನನ್ನು ಎಂದಿಗೂ ಬಿಟ್ಟು ಹೋಗದವನು ಸಾಯಿ. ನೀನು ರಾತ್ರಿ ಒಂಟಿಯಾಗಿ ಅಳುವಾಗ ನಿನ್ನ ಪಕ್ಕದಲ್ಲೇ ನಾನು ನಿಂತಿರುತ್ತೇನೆ. ನೀನು ನಿದ್ರೆಯಲ್ಲಿ ಕಣ್ಣೀರು ಹಾಕುವಾಗ ನಿನ್ನ ತಲೆಯ ಮೇಲೆ ಆಶೀರ್ವಾದದ ಕೈ ಇಡುವವನು ನಾನು. ಆದ್ದರಿಂದ ಭಯಬೇಡ ಮಗುವೆ, ಈ ರಾತ್ರಿ ನಂತರ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ. ನೀನು ಕಳೆದುಕೊಂಡ ಶಾಂತಿ ಮತ್ತೆ ನಿನ್ನ ಹೃದಯಕ್ಕೆ ಮರಳುತ್ತದೆ. ಸಾಯಿ ಸಚ್ಚರಿತ್ರೆ ಓದು, ಅದರಲ್ಲಿ ನಿನ್ನ ಜೀವನದ ಉತ್ತರ ಅಡಗಿದೆ. ಅದರಲ್ಲೇ ನಿನ್ನ ಕಣ್ಣೀರಿನ ಸಮಾಧಾನ ಇದೆ. ಅದರಲ್ಲೇ ನಿನ್ನ ಭವಿಷ್ಯದ ಬೆಳಕು ಇದೆ. ನೀನು ಪ್ರತಿದಿನ ಒಂದು ಪುಟ ಓದಿದರೂ ಸಾಕು, ನಿನ್ನ ಮನಸ್ಸು ನಿಧಾನವಾಗಿ ಬದಲಾಗುತ್ತದೆ. ಭಯದ ಜಾಗದಲ್ಲಿ ಧೈರ್ಯ ಬರುತ್ತದೆ. ನಿರಾಶೆಯ ಜಾಗದಲ್ಲಿ ನಂಬಿಕೆ ಬರುತ್ತದೆ. ಈ ರಾತ್ರಿ ನಾನು ನಿನಗೆ ಒಂದು ವಾಗ್ದಾನ ಮಾಡುತ್ತೇನೆ ಮಗುವೆ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟರೆ ನಿನ್ನ ಜೀವನವನ್ನು ನಾನು ಖಾಲಿಯಾಗಲು ಬಿಡುವುದಿಲ್ಲ. ನಿನ್ನ ಮನೆಗೆ ಶಾಂತಿ ಬರುತ್ತದೆ. ನಿನ್ನ ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ನಿನ್ನ ಕಣ್ಣೀರಿಗೆ ಉತ್ತರ ಸಿಗುತ್ತದೆ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಇಂದು ರಾತ್ರಿ ಮಲಗುವ ಮೊದಲು ಒಮ್ಮೆ ಮನಸಾರೆ ಹೇಳು, ಸಾಯಿ ನಾನು ನಿನ್ನವನು, ನಾನು ನಿನ್ನವಳು. ನನ್ನ ಜೀವನ ನಿನಗೆ ಸಮರ್ಪಣೆ. ನೋಡು ಮಗುವೆ, ಆ ಕ್ಷಣದಿಂದಲೇ ನಿನ್ನ ಜೀವನದಲ್ಲಿ ಅದ್ಭುತಗಳು ಆರಂಭವಾಗುತ್ತವೆ. ಮಗು, ಈ ರಾತ್ರಿ ಎಲ್ಲರ ನಿದ್ರೆಗೆ ಜಾರಿದ ನಂತರವೂ ನೀನು ಮಾತ್ರ ಮೌನವಾಗಿ ಏನು ಯೋಚಿಸುತ್ತಾ ಕುಳಿತಿದ್ದೀಯಾ? ಹೊರಗೆ ಶಾಂತಿ ಇದ್ದರೂ ಒಳಗೆ 1000 ಚಿಂತನೆಗಳು ನಿನ್ನ ಹೃದಯವನ್ನು ಕಾಡುತ್ತಿದೆಯಾ?
ನೀನು ಯಾರಿಗೂ ಹೇಳದ ನೋವನ್ನು ಸಾಯಿ ಕೇಳುತ್ತಿದ್ದಾನೆ ಮಗುವೆ. ನೀನು ದಿನವಿಡೀ ಎಲ್ಲರ ಮುಂದೆ ನಗುತ್ತಿದ್ದೀಯಾ, ಆದರೆ ರಾತ್ರಿ ಒಂಟಿಯಾಗಿ ಕಣ್ಣೀರು ಹಾಕುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಸಾಯಿ ಎಂದು ಮನಸ್ಸಿನಲ್ಲಿ 100 ಬಾರಿ ಕೇಳಿಕೊಂಡಿರುವೆ ಎಂದು ನನಗೆ ಗೊತ್ತು. ಮಗು, ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವ ಪ್ರತಿಯೊಂದು ಕಷ್ಟವೂ ನಿನ್ನನ್ನು ಮುರಿಯಲು ಬಂದಿಲ್ಲ, ನಿನ್ನನ್ನು ಬಲಿಷ್ಠನಾಗಿಸಲು ಬಂದಿದೆ. ಒಮ್ಮೆ ನೆನಪಿಸಿಕೋ, ನೀನು ಎಷ್ಟು ಬಾರಿ ಒಡೆದು ಹೋಗಿದ್ದರೂ ಮತ್ತೆ ಎದ್ದು ನಿಂತಿದ್ದೀಯಲ್ಲವಾ, ಅದೇ ನನ್ನ ಶಕ್ತಿ, ಅದೇ ನಿನ್ನೊಳಗಿನ ಸಾಯಿ ಕೃಪೆ. ನೀನು ಕೆಲವೊಮ್ಮೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅಳುತ್ತೀಯಾ, ಆದರೆ ನಿನ್ನ ಮೌನದ ಹಿಂದಿರುವ ನೋವನ್ನು ಸಾಯಿ ಮಾತ್ರ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಈ ರಾತ್ರಿ ನಿನ್ನ ಹೃದಯ ತುಂಬ ಆಯಾಸಗೊಂಡಿದ್ದರೆ ಒಮ್ಮೆ ಕಣ್ಣು ಮುಚ್ಚಿ ನನ್ನ ಹೆಸರನ್ನು ಕರೆ. ಓಂ ಸಾಯಿರಾಮ್. ನೋಡು, ನಿನ್ನ ಉಸಿರಿನ ಜೊತೆ ಒಂದು ಶಾಂತಿ ಅರಿಯಲು ಆರಂಭವಾಗುತ್ತದೆ. ನಿನ್ನ ಹೃದಯದ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ, ಏಕೆಂದರೆ ನೀನು ಒಂಟಿಯಾಗಿಲ್ಲ ಮಗುವೆ, ನಿನ್ನ ಜೊತೆ ನಾನಿದ್ದೇನೆ. ಸಾಯಿ ಸಚ್ಚರಿತ್ರೆ ಓದು ಮಗುವೆ. ಅದು ಕೇವಲ ಕಥೆಗಳ ಪುಸ್ತಕವಲ್ಲ, ಅದು ಅಳುವ ಹೃದಯಗಳಿಗೆ ಸಮಾಧಾನ ಕೊಡುವ ದೇವರ ಮಾತು. ನೀನು ಅದನ್ನು ಓದುವಾಗ ಕೆಲವೊಮ್ಮೆ ನಿನ್ನ ಕಣ್ಣೀರು ತಾನೇ ಬರುತ್ತದೆ, ಏಕೆಂದರೆ ಆ ಪದಗಳಲ್ಲಿ ನನ್ನ ಪ್ರೀತಿ ಇರುತ್ತದೆ. ನಿನ್ನ ಮನಸ್ಸು ನಡುಗುತ್ತದೆ, ಏಕೆಂದರೆ ನಾನು ನಿನ್ನ ಹೃದಯವನ್ನು ಸ್ಪರ್ಶಿಸುತ್ತಿರುತ್ತೇನೆ. ನಿನ್ನ ಜೀವನದಲ್ಲಿ ಈಗ ತಡವಾಗುತ್ತಿರುವ ಪ್ರತಿಯೊಂದು ಆಶೀರ್ವಾದವು ಸರಿಯಾದ ಸಮಯಕ್ಕೆ ಬರುತ್ತದೆ ಮಗುವೆ. ಒಣಗಿದ ಮಣ್ಣಿಗೆ ಮಳೆ ಬಂದಂತೆ ನಿನ್ನ ಜೀವನಕ್ಕೂ ಸಂತೋಷ ಬರುತ್ತದೆ. ಈ ರಾತ್ರಿ ನೀನು ತುಂಬ ದುಃಖದಲ್ಲಿದ್ದರೂ ಒಂದು ವಿಷಯ ಮರೆಯಬೇಡ, ಸಾಯಿ ನಿನ್ನ ಕಣ್ಣೀರನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ನೀನು ಅಳುವ ಪ್ರತಿಯೊಂದು ರಾತ್ರಿ ನಿನ್ನ ಭವಿಷ್ಯದ ಸಂತೋಷಕ್ಕೆ ದಾರಿ ಮಾಡಿಕೊಡುತ್ತಿದೆ. ನೀನು ಸಹಿಸುವ ಪ್ರತಿಯೊಂದು ನೋವು ನಿನ್ನ ಆತ್ಮವನ್ನು ಇನ್ನಷ್ಟು ಶುದ್ಧವಾಗಿಸುತ್ತಿದೆ. ಜನರು ನಿನ್ನನ್ನು ಬಿಟ್ಟು ಹೋಗಬಹುದು, ನಿನ್ನ ಒಳ್ಳೆಯತನವನ್ನು ಮರೆತು ನಿನ್ನನ್ನು ನೋಯಿಸಬಹುದು, ಆದರೆ ಸಾಯಿ ಮಾತ್ರ ನಿನ್ನ ಹೃದಯವನ್ನು ನೋಡಿ ಪ್ರೀತಿಸುತ್ತಾನೆ. ನೀನು ಲೋಕಕ್ಕೆ ಸಾಮಾನ್ಯ ವ್ಯಕ್ತಿಯಾಗಿರಬಹುದು, ಆದರೆ ಸಾಯಿಗೆ ನೀನು ಬಹಳ ಅಮೂಲ್ಯ. ನೀನು ರಾತ್ರಿ ಮಲಗುವ ಮೊದಲು ನಿನ್ನ ಕೈಯನ್ನು ಹೃದಯದ ಮೇಲೆ ಇಟ್ಟು ಶಾಂತಿಯಾಗಿ ಹೇಳು, ಸಾಯಿ, ನಾನು ತುಂಬ ಆಯಾಸಗೊಂಡಿದ್ದೇನೆ, ಇನ್ನು ನನ್ನನ್ನು ನೀನೇ ಕಾಪಾಡು. ಆ ಕ್ಷಣದಲ್ಲಿ ನಿನ್ನ ಮನಸ್ಸಿನೊಳಗೆ ಒಂದು ವಿಚಿತ್ರವಾದ ನೆಮ್ಮದಿ ಮೂಡುತ್ತದೆ. ನಿನ್ನ ಕಣ್ಣೀರು ನಿಧಾನವಾಗಿ ನಿಲ್ಲುತ್ತದೆ, ನಿನ್ನ ಆತ್ಮಕ್ಕೆ ಒಂದು ಭರವಸೆ ಸಿಗುತ್ತದೆ. ಅದೇ ನನ್ನ ಉಪಸ್ಥಿತಿ ಮಗುವೆ. ನೀನು ಸೋತಿಲ್ಲ, ನಿನ್ನ ಜೀವನ ಮುಗಿದಿಲ್ಲ. ದೇವರು ಇನ್ನು ನಿನ್ನ ಕತೆ ಬರೆಯುತ್ತಿದ್ದಾನೆ. ಒಂದು ದಿನ ಇದೇ ಕಣ್ಣೀರು ನಿನ್ನ ಶಕ್ತಿಯಾಗುತ್ತದೆ, ಇದೇ ಕಷ್ಟಗಳು ನಿನ್ನ ಯಶಸ್ಸಿನ ಕಥೆಯಾಗುತ್ತದೆ. ಇಂದು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದವರು ನಾಳೆ ನಿನ್ನ ಸಂತೋಷ ನೋಡಿ ಆಶ್ಚರ್ಯಪಡುತ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಏನು ಗೊತ್ತಾ? ನೀನು ಮತ್ತೆ ನಗಲು ಕಲಿಯುವೆ, ಮತ್ತೆ ಮನಸಾರೆ ಬದುಕಲು ಶುರು ಮಾಡುವೆ. ಸಾಯಿ ಸಚ್ಚರಿತ್ರೆ ನಿನ್ನ ಜೀವನಕ್ಕೆ ಬೆಳಕು ತರುತ್ತದೆ ಮಗುವೆ. ಅದರ ಪ್ರತಿಯೊಂದು ಅಧ್ಯಾಯವೂ ಭಯಪಡಬೇಡ, ನಾನಿದ್ದೇನೆ ಎಂದು ಹೇಳುತ್ತದೆ. ಈ ರಾತ್ರಿ ನಿನ್ನ ಎಲ್ಲ ಚಿಂತೆಗಳನ್ನು ಸಾಯಿಯ ಪಾದಗಳಲ್ಲಿ ಇಟ್ಟು ಮಲಗು. ನಾಳೆ ಬೆಳಗ್ಗೆ ಎದ್ದಾಗ ನಿನ್ನ ಮನಸ್ಸು ಸ್ವಲ್ಪ ಹಗುರವಾಗಿರುತ್ತದೆ, ನಿನ್ನ ಹೃದಯದಲ್ಲಿ ಹೊಸ ಆಶೆ ಹುಟ್ಟಿರುತ್ತದೆ, ಏಕೆಂದರೆ ಈ ರಾತ್ರಿ ಸಾಯಿ ನಿನ್ನ ಹತ್ತಿರ ಕುಳಿತು ನಿನ್ನ ಕಣ್ಣೀರನ್ನು ಮೌನವಾಗಿ ಒರೆಸುತ್ತಿದ್ದಾರೆ. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ತುಂಬಲಿ. ನಿಮ್ಮ ಎಲ್ಲ ಕಷ್ಟಗಳಿಗೆ ಸಾಯಿ ದಾರಿ ತೋರಿಸಲಿ. ಈ ದಿವ್ಯ ಸಂದೇಶ ಇಷ್ಟವಾದರೆ ನಮ್ಮ ಜೊತೆ ಇರಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ, ಶುಭ ದಿನ.